ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇಲ್ಲಿ ನೋಡ್ಬೋದು ರೀ, ನಾನು ಇಲ್ಲಿ 3 ಥರದ ಬೇಳೆ ಇಟ್ಕೊಂಡಿದ್ದೀನಿ ರೀ. ಸಮ ಪ್ರಮಾಣದ ತೊಗರಿ ಬೇಳೆ 1 ಕಪ್ಪು, ಮತ್ತು ಹೆಸರು ಬೇಳೆ 1 ಕಪ್ ರೀ, ಮತ್ತು ಇಲ್ಲಿ ಕಡಲೆಬೇಳೆ 1 ಕಪ್ಪು, ಸ್ವಲ್ಪನೇ ಹುಳಿ, ಮತ್ತು ಸ್ವಲ್ಪನೇ ಪಾಲಕ್ ಸೊಪ್ಪು, ಮತ್ತು ಇದೊಂದು ಉತ್ತರ ಕರ್ನಾಟಕ ಕಡೆಗೆ ನಾವು ಕಾಯಿ ಹಾಕ್ಲಾರ್ದೇ ಒಂದು ಗಟ್ಟಿಯಾದಂಥ ಸಾಂಬಾರು ರೀ. ಇದು ನೋಡ್ರಿ, ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಸ್ವಲ್ಪ ಗಟ್ಟಿಯಾದ್ರೂ ಮಾಡ್ಕೋಬೋದು, ಸ್ವಲ್ಪ ತೆಳುವಾದ್ರೂ ಮಾಡ್ಕೋಬೋದು. ತೆಳುವು ಮಾಡ್ಕೊಂಡ್ರೆ ನಿಮಗೆ ಅನ್ನಕ್ಕೆ, ಇಡ್ಲಿಗೆ ಆಗುತ್ತೆ, ದೋಸೆಗೆ ಸಹ ಆಗುತ್ತೆ. ಗಟ್ಟಿ ಆದ್ರೂ ನಿಮಗೆ ರೊಟ್ಟಿ ಪಲ್ಯಕ್ಕೆ ಚೆನ್ನಾಗಿ, ರೊಟ್ಟಿಗೆ ಚಪಾತಿಗೆ ಎಲ್ಲ ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಇದೊಂದು ತುಂಬ ರುಚಿ ಇರುತ್ತೆ ರೀ. ಇದೊಂದು 3 ಬೇಳೆಗಳನ್ನು ಸೇರಿಸಿ ಮಾಡ್ತೀವಿ ನೋಡ್ರಿ, ತುಂಬ ರುಚಿಯಾದಂಥ ಒಂದು ಬೇಳೆ ಸಾಂಬಾರು. ನೋಡ್ಬೋದು ನೀವು. ಇದು ಒಂದು 3 ಬೇಳೆಗಳನ್ನು 1-2 ಸತಿ ತೊಳ್ಕೊತೀನಿ ರೀ. ಈಗ ನೋಡ್ಬೋದು ರೀ, ನಮ್ಮದು ಬೇಳೆಯನ್ನು ನಾನು ತೊಳ್ಕೊಳಕ್ಕೆ ತೊಗೋತಾ ಇದ್ದೀನಿ. ಈಗ ನೋಡ್ಬೋದು ರೀ, ನಾನು ಬೇಳೆಯನ್ನು ತೊಳ್ಕೊಂಡಿದ್ದೀನಿ. ಸ್ವಲ್ಪನೇ ಇದಕ್ಕೆ ಇವಾಗ ನೀರನ್ನು ಹಾಕ್ಕೊಳ್ಳೋಣ. ತುಂಬ ಜಾಸ್ತಿ ಬೇಡ್ರಿ, ಯಾಕಂದರೆ ಜಾಸ್ತಿ ಅಂತಂದರೆ ಅದು ಸ್ವಲ್ಪ ನೀರು ಜಾಸ್ತಿ ಆಯ್ತಂದರೆ ನಮಗೆ ಅದು ಮಸಿಯೋಕ್ಕೆ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಇದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು. ಇಲ್ಲಿ ನೋಡ್ಬೋದು, ನಾನು 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ರೀ. ಮತ್ತು ಇದಕ್ಕೆ ನೋಡಿರಿ, ಇವಾಗ ಬೆಳ್ಳುಳ್ಳಿ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು 10ರಿಂದ 12 ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೇನೆ. ಇದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ರೀ. ಒಂದು 4 ಟೊಮೆಟೊ ಮೀಡಿಯಮ್ ಸೈಜ್ ಸಣ್ಣವು ರೀ, ಒಂದು 4 ಟೊಮೆಟೊ. ಮತ್ತು ನೋಡ್ಬೋದು ನೀವಿಲ್ಲಿ, ನಾನಿಲ್ಲಿ ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಈ ಥರ ಹೆಚ್ಚಿದ್ದೀನಿ ರೀ. ಇದಕ್ಕೆ ನೋಡಿರಿ, ಇವಾಗ ಸ್ವಲ್ಪನೇ ನಾವು ಆಯಿಲ್ ಹಾಕ್ಕೊಳ್ಳೋಣ. ಯಾಕಂದರೆ ನಮಗೆ ಇದು ಉಕ್ಕಬಾರ್ದು, ಮತ್ತು ನಮ್ಮದೇನದ ರೀ ಚೆನ್ನಾಗಿ ಬೇಯುತ್ತೆ, ಸಹಾಯ ಮಾಡುತ್ತೆ ಎಣ್ಣೆ. ಅದಕ್ಕೆ ಇದು 1 ಕಟ್ ಪಾಲಕ್ ತೊಗೊತಿದ್ದೀನಿ ರೀ. ಇದು ಆಪ್ಷನ್ನು, ಪಾಲಕ್ ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಬರೀ ಬೇಳೆ ಆದ್ರೂ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಒಂದು ಟೇಸ್ಟ್ ಆದಂಥ ಒಂದು ಸಾಂಬಾರು. ನಿಮಗೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಮಾಡಿ ನೋಡಿ ನಮಗೆ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಕುಕ್ಕರು ಮುಚ್ಚಳವನ್ನು ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ ರೀ. ಈಗ ನೋಡ್ಬೋದು ರೀ, ನಮ್ಮದು ಕುಕ್ಕರನ್ನು ನಾನು ಮುಚ್ಚಿಟ್ಟಿದ್ದೇನೆ. 4 ವಿಜಿಲನ್ನು ಮಾಡಿಸ್ತೀನಿ ರೀ. ಯಾಕಂದರೆ ನಮಗೆ ಬೇಳೆ ಚೆನ್ನಾಗಿ ಬೆಣ್ಣೆ ಥರ ಅದು ಬೇಯಬೇಕು ರೀ. ಬೇಳೆ ದೊಡ್ಡ ಇದು ಇರಬಾರ್ದು. ಆ ಥರನೇ ನಾವು ಇದನ್ನು ಬೇಯಿಸಿದ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಈಗ 4 ವಿಜಿಲ್ ಬಂದಮೇಲೆ ನಾವು ಆಫ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಮ್ಮದು 4 ವಿಜಿಲ್ ಆಗಿದೆ. ನಾನು ಇದನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಈಗ ನೋಡ್ಬೋದು ರೀ, ನಮ್ಮದು ಕುಕ್ಕರು ಬಿಚ್ಕೊಂಡಾಗಿದೆ. ನೋಡ್ಬೋದು ನೀವು, ನಮ್ಮದು 4 ವಿಜಿಲ್ ಆದಮೇಲೆ ಈ ಥರ ನಾವು ಹಾಕಿದ ನೀರು ಕರೆಕ್ಟಾಗಿದೆ ನೋಡಿರಿ. ನಾವು ಈ ಸ್ಮ್ಯಾಚ್ಗಳಿಂದ ಈ ಥರನೇ ನಾವು ಎಲ್ಲವನ್ನು ಚೆನ್ನಾಗಿ ನಾವು ಸ್ಮ್ಯಾಚ್ ಮಾಡ್ಕೋಬೇಕಾಗತ್ತೆ ರೀ. ನೋಡ್ಬೋದು ನೀವು. ಈಗ ನೋಡ್ಬೋದು ರೀ, ನಮ್ಮದು ಬೇಳೆ ತುಂಬ ಸಾಫ್ಟಾಗಿ ಸ್ಮ್ಯಾಚ್ ಆಗಿದೆ ನೋಡ್ಬೋದು. ಇಲ್ಲಿ ನಾವು ಪೂರ್ತಿ ಬೇಳೆಯನ್ನು ಮಸ್ತಿದ್ದೇವೆ. ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಇಲ್ಲಿ ಇದನ್ನು ಸ್ವಲ್ಪನೇ ಈ ಸ್ಮ್ಯಾಚ್ ಮಾಡೋದ್ರಿಂದ ಮಾಡಿದ್ರೆ ಸಾಕ್ರಿ. ನೋಡ್ಬೋದು, ನಮ್ಮದು ಟೊಮೆಟೊ ಮತ್ತು ನಾವು ಹಾಕಿದಂಥ ಸೊಪ್ಪಾಗಿರ್ಬೋದು, ಇದು ಟೊಮೆಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಂಡಿದೆ. ತುಂಬ ಟೇಸ್ಟ್ ಆಗುತ್ತೆ. ನೀವು ಒಂದ್ಸತಿ ಮಾಡಿ ನೋಡಿ. ಈಗ ನೋಡ್ಬೋದು, ನಾನಿಲ್ಲಿ ನೀರನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿನಿ ರೀ. ಈ ಥರ ಬಿಸಿ ಮಾಡಿ ನೀರು ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಹಾಗಾಗಿ ನೀರನ್ನು ನಾನು ಬಿಸಿ ಮಾಡ್ಕೊಂಡಿದ್ದೇನೆ. ಈಗ ನಾವು ಒಂದು ಸ್ವಲ್ಪನೇ ನೀರು ಹಾಕೊಂಡಿನಿ ರೀ. ಅಂದರೆ ಇದು ತುಂಬ ಗಟ್ಟಿಯಾಗಿದೆ ನೋಡಿರಿ. ಹಾಗಾಗಿ ಇದನ್ನು ಈ ಥರ ಸ್ಮ್ಯಾಚು ಮಾಡ್ಕೊತಾ ಇದ್ದೀನಿ ರೀ. ಅಂದರೆ ನಮಗೆ ಇದು ಸ್ವಲ್ಪ ಲೂಸ್ ಬೇಕಾಗಿ, ಅಂದರೆ ಸ್ವಲ್ಪ ತೆಳುವಾಗಿ ಮಾಡ್ತೀವಿ ರೀ, ತುಂಬ ಗಟ್ಟಿ ಮಾಡೋದಿಲ್ಲ. ಈಗ ನಾವು ಬಿಸಿ ಮಾಡ್ಕೊಂಡಂಥ ಬಾಣಲೆಗೆ ಒಂದು 2 ಸ್ಪೂನಷ್ಟು ಆಯಿಲನ್ನು ಹಾಕೊಳ್ಳೋಣ ರೀ. ಅಂದರೆ ಇದು ನಮಗೆ ಒಗ್ಗರಣೆ ಕೊಡೋಕೆ ನಾವು ಹಾಕೊಂಡಿರೋದು. ಸ್ವಲ್ಪನೇ ಬಿಸಿ ಆಗ್ತಾ ಇದ್ದಾಗೇ ಸಾಸಿವೆ ಹಾಕೋಣ. ಈಗ ನೋಡ್ಬೋದು ರೀ, ನಾವು ಇದಕ್ಕೆ ಸ್ವಲ್ಪನೇ ಸಾಸಿವೆಯನ್ನು ಹಾಕೋಣ. ಸ್ವಲ್ಪ ಸಾಸಿವೆ ಸಿಡಿತಾ ಇದ್ದಾಗೇ, ಈಗ ನೋಡ್ಬೋದು ರೀ, ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಒಂಚೂರು ಕರಿಬೇವು ಸೊಪ್ಪು, ಮತ್ತು ಈಗ ನಾವು ಬೇಯಿಸಿಟ್ಟಂತಹ ಬೇಳೆಯನ್ನು ಹಾಕ್ಕೊಂಡು
ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಸಾಂಬಾರು ಈ ಥರ ಗಟ್ಟಿಯಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನೀವು ಒಂದು ಸತಿ ಮಾಡಿ ನೋಡಿರಿ. ಈಗ ನಾನು ಇದಕ್ಕೆ ರೀ 1-2 ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೇನೆ. ಈಗ ನಾವು 1-2 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡ್ರಿ. ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋರಿದ್ರಂದರೆ ನಾವು ಸೊಪ್ಪು ಮತ್ತು ಬೇಳೆ ಹಾಕ್ತೀವಿ ನೋಡಿರಿ, ಆ ಟೈಮ್ನಲ್ಲೇ ನೀವು ಹಾಕೊಂಡ್ರೂ ಬರುತ್ತೆ. ನಾವು ಖಾರದ ಪುಡಿ ಇದಕ್ಕೆ ಹಾಕಿದ್ರೆ, ಯಾಕಂದರೆ ನಾವು ಮಿಕ್ಸಿ ಒಳಗೆ ಹಾಕಿದ್ರೆ ನೋಡಿರಿ, ಇದು ಕುಕ್ಕರಿಗೆ ಹಾಕಿದ್ರೆ ಇದು ಖಾರದ ಪುಡಿ ಎಲ್ಲ ಮೇಲೆ ಬಂದು ನಿಂತ್ಕೋತದ್ರಿ. ಹಾಗಾಗಿ ಅದು ಟೇಸ್ಟ್ ಹೋಗಿಬಿಡುತ್ತೆ. ಈ ಥರ ನಾವು ಒಂದು 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು, ನಮಗೆ ತುಂಬ ಟೇಸ್ಟ್ ಆದಂಥ ಒಂದು ಸಾಂಬಾರು ರೆಡಿ ಆಗುತ್ತೆ. ಈಗ ನೋಡ್ಬೋದು ರೀ, ನಾನು ಇದಕ್ಕೆ ಒಂಚೂರು ಹುಣಸೆ ಹುಳಿ ಇಟ್ಕೊಂಡಿದ್ದು ನೋಡಿರಿ, ಅದನ್ನು ಈ ಟೈಮ್ನಲ್ಲೇ ಹಾಕೋಣ. ಇದು ಹುಳಿ ತುಂಬ ಟೇಸ್ಟಾಗಿ ಬರುತ್ತೆ ಅನ್ನೋ ಸಲಿಂದಾಗಿ ನಾನು ಹುಳಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ರೀ. ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ರೀ. ಇದು ಇಡ್ಲಿಗೂ ಸಾಂಬಾರು ಮತ್ತು ಅನ್ನಕ್ಕೂ ಸಾಂಬಾರು ಚೆನ್ನಾಗಿರುತ್ತೆ ರೀ. ನೋಡ್ಬೋದು, ಇದು ಫಸ್ಟಿನ ದಿವಸ ಮಾಡೋದಕ್ಕಿನ್ನಲು ಮಾರನೇ ದಿವಸ ಊಟ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ರೀ. ನೋಡ್ಬೋದು ಇಲ್ಲಿಗ ನಮ್ಮದು ಸರಿ ಆಗಿದೆ ರೀ. ಒಂದು 5 ನಿಮಿಷ ಆಯ್ತು, ಬೆಂದಿದೆ ಚೆನ್ನಾಗಿ. ನಾನೀಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ತಿರುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ, ನಮ್ಮದು ಸಾಂಬಾರು ಚೆನ್ನಾಗಿ ಆಗಿದೆ. ನೀವು ಒಂದು ಸತಿ ಮಾಡಿ ನೋಡಿ, ಅವಾಗೇ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಇದನ್ನು ನಾನು ಇವಾಗ ಆಫ್ ಮಾಡ್ಕೋತೀನಿ ರೀ. ಇವಾಗ ನಮ್ಮದು ಸಾಂಬಾರು ರೆಡಿಯಾಗಿದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.